ಎಲ್ಲರಿಗೂ ನಮಸ್ಕಾರ. ನಾನೀಗ ಅಂಜಲ್ ಫಿಶ್ ಫ್ರೈ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಈಗ ಈ ಥರ ಇದೆ, ಚೆನ್ನಾಗಿ ಎಳಸಾಗಿ ಬಂದೈತೆ. ಬೆಳಿಗ್ಗೆ ಹೋಗಿ ನನ್ನ ಮಗ ತಗೊಬಂದ, ನೋಡಿ ಚೆನ್ನಾಗಿ ಬಂದೈತೆ. ಒಂದು ಅರ್ಧ kg ಅಷ್ಟಿದೆ. ಇದರಲ್ಲಿ 2 ಟೈಪ್ ಮಾಡ್ತೀನಿ. ಮೊದಲಿಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಕೊತೀನಿ. ಗ್ರೀನದು ಫಿಶ್ ಮಾಡ್ತೀನಿ, ಗ್ರೀನ್ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಒಂದು 4-5 ಹಸಿಮೆಣ್ಸಿಕಾಯಿ ಹಾಕ್ತೀನಿ, ಸ್ವಲ್ಪ ಮೆಣಸು ಹಾಕ್ತೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ತೀನಿ, ಮತ್ತು ಅರ್ಧ ಅಷ್ಟು ನಿಂಬೆಹಣ್ಣು ಹಾಕ್ತೀನಿ. ಈಗ ಮೊದಲಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಇಷ್ಟನ್ನು ರುಬ್ಕೊಂಡಿದ್ದೀನಿ. ನಾನಿಲ್ಲಿ 3 ಸ್ಪೂನ್ ಹಾಕ್ತೀನಿ, ಅರ್ಧ kg ಅಷ್ಟಿಗೆ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ತೀನಿ. ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಪೌಡ್ರ್ ಹಾಕೊಂಡಿದ್ದೀನಿ. ಮತ್ತು ತಿಕ್ಕಾಗಿ ಬರಲಿ ಅಂತ ಇದು ಬಿಟ್ಕೊಳ್ಳಲ್ಲ, ಅಕ್ಕಿ ಹಸಿಟ್ಟು ಹಾಕ್ತಾ ಇದ್ದೀನಿ 1 ಸ್ಪೂನು. ಇದನ್ನು ಕಲ್ಸ್ಕೊತೀನಿ ಈಗ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಈಗ ಇದನ್ನು ಕಲಿಸ್ಕೊತೀನಿ. ಎಲ್ಲ ಕಲಿಸ್ಕೊತಾ ಇದ್ದೀನಿ. ಒಂದು ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದೀನಿ, ಗ್ರೀನ್ ಮಸಾಲೆ ಎಲ್ಲ 1 ಅವರ್ ನೆನೆಸಿಡ್ತೀನಿ, ಆಮೇಲೆ ಹಾಕ್ತೀನಿ. ರೆಡ್ ಚಿಲ್ಲಿ ಪೌಡ್ರದ ಹಾಕಿ ಮಾಡ್ತೀನಿ. ಇದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಪೇಸ್ಟ್ ಮಾಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ಹಾಕ್ತೀನಿ. ಈಗ 1 ಸ್ಪೂನಷ್ಟು ಹಸಿಟ್ಟು ಹಾಕ್ತಾ ಇದ್ದೀನಿ, ಅಕ್ಕಿ ಹಸಿಟ್ಟು. ಮತ್ತು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. 1 ಸ್ಪೂನ್ ಉಪ್ಪು ಹಾಕ್ತೀನಿ. ಈಗ ಹಾಕಿ ತುಂಬ ಗಟ್ಟಿ ಇರಬೇಕು. ನಿಂಬೆಹಣ್ಣು ಹಾಕಿದ್ದೀನಿ ನೋಡಿ, ಸ್ವಲ್ಪ ಗಟ್ಟಿಗೆ ಹಾಕಿ ಕಲಿಸ್ತೀನಿ. ನೋಡಿ ಕಲಸಿಟ್ಟಿದ್ದೀನಿ. ಈಗ 1 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಮಾಡೋದನ್ನ ತೋರಿಸ್ತೀನಿ ಆಮೇಲೆ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಮತ್ತು ಟೇಸ್ಟಾಗೂ ಇದೆ, ತುಂಬ ಚೆನ್ನಾಗೈತೆ. ನೀವು ಮಾಡ್ಕೊಂಡು ತಿನ್ನಿ. ಹ್ಯಾಪಿ ಯುಗಾದಿ. ಧನ್ಯವಾದಗಳು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು.